ನಿಮ್ಮ ಮಕ್ಕಳ ನೀಟ್ನ ಮಾರ್ಕ್ಸ್ ಬಹಳ ಕಮ್ಮಿ ಬಂದಿರುತ್ತೆ. ಏನಪ್ಪ ಮಾಡೋದು? ನಾನು ಕೂಡ ಬೇರೆ ಬೇರೆ ಡಾಕ್ಟರ್ಸ್ ತರ ನನ್ನ ಮಕ್ಕಳನ್ನು ಕೂಡ ಡಾಕ್ಟರ್ಸ್ನ ಆಗಿ ಮಾಡಬೇಕು, ಬಟ್ ನೀಟ್ ಕಮ್ಮಿ ಬಂದಿದೆ, ಏನ್ ಮಾಡೋದು? ಭಾರತದಲ್ಲಿ ಓದಿಸ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಡೊನೇಷನ್ ಕೊಡ್ತಕ್ಕಂಥ ಸಾಮರ್ಥ್ಯ ನನ್ನಲ್ಲಿಲ್ಲ, ಏನ್ ಮಾಡೋದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ, ಜಾರ್ಜಿಯಾ ಅಲ್ಲಿ ಕೇವಲ 45 ಲಕ್ಷದ ಒಳಗಡೆ ನೀವು ನಿಮ್ಮ ಮಕ್ಕಳನ್ನ ಡಾಕ್ಟರ್ಸ್ಗಳನ್ನಾಗಿ ಮಾಡಬಹುದು ಮತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಅವರು ಡಾಕ್ಟರ್ ಆಗಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಗುತ್ತೆ. ಇಲ್ಲ ಭಾರತದಲ್ಲೇ ಬಂದು ಅವರು ಡಾಕ್ಟರ್ಗಳಾಗಬೇಕು, ಅಲ್ಲೇ ಕೆಲಸ ಮಾಡಬೇಕು, ನಮ್ಮ ದೇಶದಲ್ಲೇ ಕೆಲಸ ಮಾಡಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿದ್ರೆ ಇಲ್ಲೂ ಬಂದು ನೀವು FMG ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಮತ್ತು ಇಲ್ಲಪ್ಪ ನನ್ನ ಹತ್ರ 45 ಲಕ್ಷನೂ ಇಲ್ಲ, ಏನ್ ಮಾಡೋದು? ಬಟ್ ನನ್ನ ಮಕ್ಕಳನ್ನ ಮೆಡಿಕಲ್ ಫೀಲ್ಡ್ ಅಲ್ಲೇ ನಾನು ಅವರನ್ನ ಮುಂದುವರಿಸಬೇಕು, ಯಾಕಂತ ಹೇಳಿದ್ರೆ ಮೆಡಿಕಲ್ ಫೀಲ್ಡ್ ಯಾವತ್ತೂ ಕೂಡ ಬೀಳೋದಿಲ್ಲ, ಏನ್ ಮಾಡೋದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ರೆ ಅವರು ನರ್ಸಿಂಗ್ ಮಾಡಬಹುದು. ನರ್ಸಿಂಗ್ ಓದಿದ್ರೆ ಅಗೇನ್ ಅವರು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಭಾರತದಲ್ಲಿ ನರ್ಸ್ಗಳಿಗೆ ಏನು ಸಂಬಳ ಸಿಗುತ್ತೆ ಅದಕ್ಕಿಂತ 10 ಪಟ್ಟು 20 ಪಟ್ಟು ಜಾಸ್ತಿ ಸಂಬಳ ಸಿಗುತ್ತೆ. ಸೊ ಅವರು ಅವರ ಜೀವನವನ್ನು ರೂಪಿಸ್ಕೊಳ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇದೇ ಮೇ ತಿಂಗಳ 10ನೇ ತಾರೀಕು MG ರೋಡ್ನ ಹಯಾತ್ ಹೋಟೆಲ್ನಲ್ಲಿ ನಾವು ಸೆಮಿನಾರ್ನ ಏರ್ಪಡಿಸಿದ್ದೇವೆ. ನೀವು ಮತ್ತು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಬನ್ನಿ, ಸೆಮಿನಾರ್ನಲ್ಲಿ ಭಾಗವಹಿಸಿ. ನಿಮ್ಮಲ್ಲಿರತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ ಮತ್ತು ನಮ್ಮ ಲೋನ್ ಟೀಮ್ನ ಡಿಪಾರ್ಟ್ಮೆಂಟು ಕೂಡ ಬರುತ್ತೆ. ಸೊ ಲೋನು ನಿಮಗೆ ಆಗತ್ತಾ ಇಲ್ವಾ ಪ್ರತಿಯೊಂದು ಮಾಹಿತಿಗಳನ್ನ ಅವರು ಕೂಡ ಕೊಡ್ತಾರೆ. ಸೊ ಬನ್ನಿ, ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಒಂದೇ ಒಂದು ಹೆಜ್ಜೆ ಮುಂದೆ ಇಡಿ. ನಮಸ್ತೆ.